ಪುಟ್ಟಣಯ್ಯ, ಇವಾಗ ಇಬ್ರು ಆಣೆ ಪ್ರಮಾಣ ಮಾಡೋರು, ಯಾರ್ದೂ ತಪ್ಪಿಲ್ಲ ಇದ್ರಾಗೆ. ಅವಳದು ತಪ್ಪಿಲ್ಲ, ನಮ್ದು ತಪ್ಪಿಲ್ಲ. ಇಲ್ಲಿಗೆ ಬಿಟ್ಟಾಕಿ ನಾವಾಯ್ತು ನಮ್ಮ ಕೆಲಸ ಆಯ್ತು ಅನ್ನಂಗೆ ನಮ್ಮ ಪಾಡಿಗೆ ನಾವು ಇರ್ತೀವಿ, ಅವಳ ಪಾಡಿಗೆ ಅವಳಿರ್ಲಿ. ನಾವು ಅವಳ ಸುದ್ದಿಗೆ ಹೋಗಲ್ಲ, ಅವಳು ನಮ್ಮ ಸುದ್ದಿಗೆ ಬರೋದು ಬೇಡ. ಅವು 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 ನನ್ನ ಹತ್ರ ಅವು 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 ಎಲ್ಲಿ ಅವು ಎಲ್ಲೋ ಎಲ್ಲಿ ಅವು ಆ, ಮತ್ತೆ ನನ್ನ ಕೊರಳಲ್ಲಿ ಕೊರಳಲ್ಲಿ ಅವು 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 ಸ್ಪಷ್ಟವಾಗಿ ಹೇಳೋಕ್ಕಾಗಲ್ಲ ಆ ಪದನ, ಅದಕ್ಕೆ ಸ್ವಲ್ಪ ಅವು ಅವು ಅಂತ ಅಲ್ಲೇ ಬಳಸ್ತಾರೆ. ದಯವಿಟ್ಟು ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನು ಹರ್ಷಣ ಏನು ಹೇಳ್ತಾ ಇದೀಯಾ? ನೋಡು, ಇವಾಗ ಗೊತ್ತಾಗ್ತೈತೆ. ನೋಡು ಹೆಂಗೆ ಆಗ್ತೈತೆ ಅವನಿಗೆ, ಹರ್ಷಣ್ಣನಿಗೆ ಅಂತೇಳಿ. ನೋಡು ಇವಾಗ ನೋಡು, ಅವ್ನ ಕೊಳ್ಳಲ್ಲಿ ಅವು ಅವು ಕಾಣಿಸ್ಕೊಳ್ತಾ ಐತೆ. ಅವು ಅವು ಅಂತವನೆ, ಅದಕ್ಕೆ ಮತ್ತೆ ಅವು ಅವು ಅಂತ ಹೇಳ್ತಾ ಇರೋದವನು. ಅವು ಅವು ಅದೇ ಅವು ಅವು ಶ್ 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 ಅವು ಅವು ನಿಮ್ಗೆ ಯಾರಿಗೂ ಕಾಣಿಸ್ತಾ ಇಲ್ಲ, ನನಗೆ ಕಾಣಿಸ್ತಾ ಐತೆ. ನನಗೆ ಮಾತಾಡೋದಕ್ಕಾಗ್ತಾ ಇಲ್ಲ. ನನ್ನ ಹತ್ರ ಅವು ಅವು ನೀನು ಏನೋ ಸುಳ್ಳು ಹೇಳ್ತಾ ಇದೆಯಾ ಕಣೋ ವರ್ಷ, ಅದಕ್ಕೆ ನಿನಗೆ ಕೊರಳಲ್ಲಿ ಅವು ಕಾಣಿಸ್ಕೊಂಡಿರೋದು. ನೋಡು ಅವು 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 ಅಂತ ಹೇಳ್ತಾ ಇದೀಯಾ, ಅದಕ್ಕೆ ನಮ್ಗೆ ಯಾರಿಗೂ ಕಾಣ್ತಾ ಇಲ್ಲದ್ದು ನಿನಗೆ ಕಾಣಿಸ್ತಾ ಐತೆ ಅಂತಂದರೆ ನೋಡು ಎಲ್ಲೈತೆ ಅಂತ ನಿನಗೆ ಅನ್ನಿಸ್ತಾ ಐತೆ. ಕಾಣಿಸ್ತಾ ಆಯ್ತಾ? ಕಾಣಿಸ್ತೈತೆ ಕಾಣಿಸ್ತೈತೆ ನನಗೆ ಕಾಣಿಸ್ತಾ ಐತೆ. ಯಾತಪ್ಪ ಯಾತ ಹಂಗಾಡ್ತಾ ಇದೆಯಾ? ಯಾತ ಅವನು ಇಲ್ಲ ಯಾತಿಲ್ಲ, ಸುಮ್ಮನಿರು. ಅಯ್ಯಪ್ಪನಿಗೆಲ್ಲ ಸ್ವಲ್ಪ ಏನಂತಂದ್ರೆ ಸ್ವಲ್ಪ ಇರೋ ಅಯ್ಯಪ್ಪನಿಗೆ ಭೀತಿ ಭೀತಿ ಇಟ್ಕೊಂಡೈತೆ, ಅದಕ್ಕೆ ಯಾತ ಅವನು ಇಲ್ಲ ಪವನು ಇಲ್ಲ, ಸುಮ್ಕಿರು. ನನಗಂಗೆ ಅನ್ನಿಸ್ತೈತೆ ನಿಮ್ಗೆ ಯಾರಿಗೂ ಕಾಣಿಸ್ತಾ ಇಲ್ಲ ಅವು. ಅವು ನಿಮ್ಗೆ ಯಾರಿಗೂ ಕಾಣಿಸ್ತಾ ಇಲ್ಲ ಅವು. ಅಲ್ಲ ನೋಡಿ ಅವು ಅವೇ ನೋಡ್ರಿ ನೋಡ್ರಿ ಅವೇ ಅವೇ ನೋಡಿ ನೋಡ್ರಿ. ಶರಣ ನೀನೇ ಸುಳ್ಳು ಹೇಳಿದೀಯ. ನೀನು ಅದೇನಂತ ಹೇಳಿ ಸತ್ಯ ಒಪ್ಕೊಬ್ಲೇಬೇಕು. ಅದಕ್ಕೆ ನೋಡು ನಿನಗೆ ಶಿಕ್ಷೆ ಆಗಿರೋದು. ನಮ್ಮ ಸಂಗೀತ ನಿನಗೇನು ಆಗ್ತಾ ಇಲ್ಲ. ಅಪ್ಪ ನನಗೇನು ಆಗ್ತಿಲ್ಲ, ನಾನು ಮಾಮೂಲಿ ಹೆಂಗಿದ್ದೀನೋ ಹಂಗಿದ್ದೀನಿ. ನಾನು ಯಾವುದೇ ಕಾರಣಕ್ಕೂ ನನ್ನ ಮನಸ್ಸಿನಾಗ ಒಂದು ನನ್ನ ಬಾಯಲ್ಲ ಒಂದು ನಾನು ಯಾವುದೇ ಕಾರಣಕ್ಕೂ ನಾನು ಮಾತಾಡಿಲ್ಲ. ನನ್ನ ಮನಸ್ಸಲ್ಲಿ ಏನಾಯ್ತು ನಾನು ಅದನ್ನು ಮಾತಾಡಿದ್ದೀನಿ. ನನಗೆ ಯಾವುದೇ ಕಾರಣಕ್ಕೂ ಮನಸ್ಸಿನಾಗಂತ ಆಲೋಚನೆಗಳು ಏನೂ ಇಲ್ಲ, ಸರಿನಾ? ನಾನು ಅಂಥದ್ದೇನು ಯೋಚನೆ ಮಾಡಿಲ್ಲ, ಮಾಡೋದು ಇಲ್ಲ. ನಾನು ಸುಮ್ಮನೆ ಅಂಥವೆಲ್ಲ ಏನಕ್ಕೆ ಯೋಚನೆ ಮಾಡೋಕೆ ಹೋಗೋಣ? ನಾನು ಅಂಥವೆಲ್ಲ ಯಾವತ್ತೂ ನಾನು ಯೋಚನೆ ಮಾಡೋಕೆ ಹೋಗಲ್ಲ. ಏನೋ ಆಗಿದ್ದು ಆಗೋಯ್ತು. ಇವಾಗ ಅವನು ತಪ್ಪು ಒಪ್ಕೊಳಕ್ಕೆ ಹೇಳ್ರಿ. ಅವ್ನು ಮಾಡಿರೋಂಥ ತಪ್ಪು ಒಪ್ಕೋಬೇಕು. ಇವಾಗ ಅವ್ನು ಸತ್ಯ ಬಾಯ್ ಬಿಡ್ಬೇಕು ನೋಡ್ರಿ. ಇವಾಗ ಅವನಿಗೆ ಅವೇ ಕಾಣಿಸ್ಕೊಂತ ಇದ್ದಾವೆ ಅಲ್ವಾ? ನೋಡ್ರಿ ಹೆಂಗೆ ಕೊಳ್ಳಲ್ಲಿ ಕಾಣಿಸ್ತಾ ಐತೆ ಅವು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಕಣ ವರ್ಷ ಅದೇನಂತೇಳಿ ಸತ್ಯ ಒಪ್ಕೊಬಿಡು. ಯಾಕಪ್ಪ, ಯಾಕೆ ಏನಾಗ್ತೈತೆ ನಿನಗೆ? ಯಾಕೆ ಹೇಳು? ಇವ್ರಿಗೆ ಯಾರಿಗೂ ಕಾಣಿಸ್ತಾ ಇಲ್ಲ, ನನಗೆ ಮಾತ್ರ ಕಾಣಿಸ್ತಾ ಐತೆ ನನ್ನ ಕೊರಳಲ್ಲಿ. ಅಯ್ಯೋ ದೇವ್ರೆ. ಅಣ್ಣ ಅಣ್ಣ ಪುಟ್ಟಣ ಫಸ್ಟ್ ಇದನ್ನ ಇಲ್ಲಿಂದ ತೆಗ್ದಾಕಣ. ವರ್ಷ ನನಗೆ ಏನೂ ಕಾಣಿಸ್ತಾ ಇಲ್ಲ, ನಿನಗೆ ಮಾತ್ರ ಕಾಣಿಸ್ತಾ ಐತೆ. ನೀನು ತಪ್ಪು ಮಾಡಿದ್ಯಾ ಅಂದಮೇಲೆ ದೇವ್ರು ನಿನಗೆ ಈ ಥರ ಶಿಕ್ಷೆ ಕೊಟ್ಟಿದ್ದಾನೆ, ಸರಿನಾ? ನೀನು ತಪ್ಪು ಮಾಡಿರೋದನ್ನ ನಾನು ತಪ್ಪು ಮಾಡಿದಿನಪ್ಪ ದೇವ್ರೆ, ನಾನು ಮಾಡಿರೋದು ತಪ್ಪಾಯ್ತು ಅಂತ ಕ್ಷಮಿಸ್ಬಿಡು ಅಂತ ಬೇಕಾದ್ರೆ ಕ್ಷಮೆ ಕೇಳ್ಕ ಸರಿ ಹೋಗುತ್ತೆ. ಅಲ್ಲ ಏನಲ್ಲ ಹರ್ಷ ನೀನು, ನಾವೇನು ಏನೋ ನಿನ್ನ ನಂಬ್ಕೊಂಡು ನಾವು ನಿನ್ಗೆ ನ್ಯಾಯ ಹೇಳೋಣ ಅಂತ ಬಂದ್ವಪ್ಪ, ಆದರೆ ಏನು ಈ ಥರ? ನೋಡು ನಿನಗೆ ಅದಕ್ಕೆ ಮತ್ತೆ ಈ ಸಂಗೀತಕ್ಕೆ ನೋಡು ಏನೂ ಆಗಿಲ್ಲ, ಚೆನ್ನಾಗೈತೆ. ನಿನಗಿವಾಗ ಕೊರಳಲ್ಲಿ ಕಾಣಿಸ್ಕೊಳ್ತಾ ಐತೆ ಅಂತಂದರೆ ಅಲ್ವಾ? ಕೊರಳಲ್ಲಿ ನಿನಗೆ ಕಾಣಿಸ್ಕೊಳ್ತಾ ಐತೆ ಅಂತಂದರೆ ಅದು ದೇವ್ರೇನೆ. ದೇವರೇ ಬಂದಿರೋದು, ದೇವರೇ ಬಂದಿರೋದು. ನನ್ನ ಮನಸ್ಸಲ್ಲಿರೋದ ನಾನು ಹೇಳ್ತೀನಿ, ಈ ಹೇಳಿದ್ರೆ ಮಾಯವಾಗುತ್ತಾ? ನನ್ನ ಕೊರಳಲ್ಲಿ ಹಂಗೆ ಹಾಡ್ತಾ ಐತೆ. ನನ್ನ ಕೊರಳಲ್ಲಿ ಈ ಹೆಂಗಪ್ಪ ಹೇಳೋದು? ಅಯ್ಯಪ್ಪ ಇವ್ರಿಗೆಲ್ಲ ಕಾಣಿಸ್ತಾ ಇಲ್ಲ. ನಾನು ತಪ್ಪು ಮಾಡಿದ್ದೀನಿ, ಇವಾಗ ಒಪ್ಕೊಂಬ್ಲೇಬೇಕು. ಈ ಚೈತ್ರ ನಾನು ಮಾಡಿರೋಂಥ ತಪ್ಪು ಒಪ್ಕೊಂತೀನಿ ಕಣೆ. ನೀನೇನಪ್ಪ ತಪ್ಪು ಮಾಡಿದ್ಯಾ? ಏನು ತಪ್ಪು ಮಾಡಿದ್ಯಾ? ಅಯ್ಯೋ ಹೋಗತ್ಲಾಗೆ, ಇವಾಗ ಇಲ್ಲೂ ನಮ್ಗೆ ಅನ್ಯಾಯ ಆಯ್ತಾ? ಇಲ್ಲೂ ನಮ್ಮ ಮೇಲೇನೆ ಬಂತಾ? ಹೋಗು, ನಮ್ಮಯ್ಯಪ್ಪ ಅಂತ ಕೆಲಸ ಮಾಡಿಲ್ಲ. ಚೈತ್ರಕ್ಕ ಸುಮ್ಮನೆ ಅನ್ಕೋಬೇಡಿ ಚೈತ್ರಕ್ಕ, ಸಂಗೀತಕ್ಕ ಚೆನ್ನಾಗವ್ರೆ. ಇವಾಗ ಆಗ್ತಾ ಇರೋದು ಯಾರಿಗೆ? ಹರ್ಷಣ್ಣನಿಗೆ ತಾನೆ. ನನಗೆ ಹಂಗೆ ಆಗ್ತಾ ಇರೋದು, ನಾನು ಮಾಡಿರೋದು ತಪ್ಪು ಒಪ್ಕೊಂತೀನಿ. ದೇವ್ರೆ ಕ್ಷಮಿಸ್ಬಿಡಪ್ಪ ತಂದೆ, ಕ್ಷಮಿಸ್ಬಿಡು. ನನಗೆ ಇದು ಕಾಣಿಸ್ಕೊಂಡಂಗೆ ಮಾಡಪ್ಪ, ಕಾಣಿಸ್ಕೊಂಡಂಗೆ ಮಾಡು. ಪುಟ್ಟಣ, ಗಿರೀಶ, ಮತ್ತು ನನಗೆ ಸಂಗೀತನ ಮೇಲೆ ಸಿಟ್ಟಿರೋದಕ್ಕೇ ನಾನು ಹೋಗಿ ಸಂಗೀತನ
ಸೂಪರ್ ಮಾರ್ಕೆಟ್ಗೆ ನಾನು ಕೆಲ್ಸಕ್ಕೆ ಸೇರಿಕೊಂಡಿದ್ದು. ನನಗೆ ತುಂಬ ಮನಸ್ಸಲ್ಲಿ ತುಂಬ ಸಿಟ್ಟಿತ್ತು. ಅದಕ್ಕೆ ಏನಾದರೂ ಒಂದು ಕೆಟ್ಟದಾಗಿ ಹೆಸರು ಬರಬೇಕು ಸಂಗೀತನ ಸೂಪರ್ ಮಾರ್ಕೆಟ್ಗೆ ಅಂತ ನಾನು ಈ ಥರ ಮಾಡಿದೆ. ನಾನು ಮಾಡಿರೋ ಅಂಥ ತಪ್ಪು ಒಪ್ಕೊತಾ ಇದ್ದೀನಿ. ದಯವಿಟ್ಟು ಕ್ಷಮಿಸ್ಬಿಡಪ್ಪ ದೇವ್ರೆ, ತಪ್ಪಾಯ್ತಪ್ಪ ದೇವ್ರೆ, ಕ್ಷಮಿಸ್ಬಿಡು. ನೋಡ್ದಾ, ಈಗ ಸತ್ಯ ಅವ್ರ ಬಾಯಿಂದಲೇ ಹೊರಗೆ ಬಂತು. ನೋಡಮ್ಮ, ನೋಡು. ನೋಡ್ರಣ್ಣ ಪುಟ್ಟಣ್ಣ, ಇವನ್ ಪರ ವಹಿಸ್ಕೊಂಡು ಮಾತಾಡೋದಕ್ಕೆ ಬಂದಿದ್ರಲ್ಲ, ಹರ್ಷ ಅಂತವನಲ್ಲ ಅಂತೇಳಿ ನೀವು ಹೇಳ್ತಿದ್ರಲ್ಲ, ನೋಡ್ರಿ ಅಲ್ಲ ಅವ್ನ ಮನ್ಸಲ್ಲಿ ಇಟ್ಕೊಂಡು ಅವ್ನು ಸುಳ್ಳು ಹೇಳಲ್ಲ ಕಣಮ್ಮ, ಅವ್ನು ಸುಳ್ಳು ಹೇಳಲ್ಲ, ಅವ್ನು ಹಂಗೆ ಹಿಂಗೆ ಅಂತೇಳಿ ನೀವು ಇಷ್ಟೊಂದೆಲ್ಲ ಹೇಳ್ತಿದ್ರಲ್ಲ, ಇವಾಗ ಏನು ಹೇಳ್ತೀರಾ? ಇದಕ್ಕೆ ಏನು ಹೇಳ್ತೀರಾ ನೀವು ಅಂತ? ಇದಕ್ಕೆ ಏನು ಹೇಳ್ತೀರಾ ನೀವು? ಮಾತಾಡಿ ಇವಾಗ, ಇದಕ್ಕೆ ಏನು ಹೇಳ್ತೀರಾ ಅಂತ. ಇವನ್ ಪರ ವಹಿಸ್ಕೊಂಡು ಇಂಥವ್ನ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀರಲ್ಲ. ಹರ್ಷ ಅವರೇ, ನೀವು ಏನು ಹೇಳ್ತಾ ಇದ್ದೀರಾ? ಏನು ಹೇಳ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಚೈತ್ರ, ನನ್ನ ಕ್ಷಮಿಸ್ಬಿಡು, ನಾನೆಲ್ಲ ಮಾತಾಡ್ತೀನಿ. ನಾನು ಮಾಡಿರೋದು ತಪ್ಪಾಯಿತು ದೇವ್ರೆ, ನಾನು ಮಾಡಿರೋದನ್ನ ಕ್ಷಮಿಸ್ಬಿಡಪ್ಪ, ತಪ್ಪಾಯಿತು. ನನ್ನ ಸಂಗೀತನ ಮೇಲಿರೋ ಸಿಟ್ಟಿಗೆ ನೋಡಪ್ಪ, ಇಷ್ಟು ದಿವಸ ನಾನು ಅಂಗಡಿ ಮಾಡ್ಕೊಂಡು ಹೋಲ್ಸೇಲ್ ಅಂಗಡಿ ಮಾಡ್ಕೊಂಡು ಚೆನ್ನಾಗಿ ದುಡಿಮೆ ಮಾಡ್ಕೊತಾ ಇದ್ದೆ, ಯಾವುದೂ ಇರಲಿಲ್ಲ. ಸಡನ್ನಾಗಿ ಬಂದ್ಬಿಟ್ಟು ಇವಳು ಈ ಥರ ಮಾಡ್ಬಿಟ್ಲಲ್ಲ, ಮತ್ತು ಸಖತ್ತು ವ್ಯಾಪಾರ ಆಗೋದು ಅಂಥದ್ರಾಗೆ ಸಖತ್ತು ವ್ಯಾಪಾರ ಆಗ್ತಾ ಇದ್ದಂಥದ್ದು ಸಡನ್ನಾಗಿ ನಿಂತೋಗ್ಬಿಟ್ರೆ ತುಂಬ ಬೇಜಾರಾಗುತ್ತಲ್ಲ. ಅದಕ್ಕೆ ನನಗೆ ತುಂಬ ಬೇಜಾರ ಮಾಡಿಕೊಂಡು ತುಂಬ ಸಿಟ್ಟು ಮಾಡಿಕೊಂಡು ಬಂದು ಸೇರಿಕೊಂಡೆ. ತಪ್ಪಾಯಿತು ನೋಡೋಣ ಹರ್ಷಣ, ಹೋಗು. ಅದಕ್ಕೆ ಮತ್ತೆ ಹಿಂಗಾಗಿದ್ದು ನಿನಗೆ. ನೀನು ಬಿಡು, ಯಾರಿಗೂ ತಪ್ಪಿಲ್ಲ ಇಬ್ಬರಲ್ಲೂ ಅಂತೇಳಿ ನೀನು ಹೊರಡ ಮೂಮೆಂಟಲ್ಲಿ ಯಾವ ಥರ ಆಯಿತು ಅಂತ ನೋಡು. ಹರ್ಷ, ಅಲ್ಲ ನಿನ್ನ ಪರ ವಹಿಸ್ಕೊಂಡು ನಾವು ಮಾತಾಡೋದಕ್ಕೆ ಬಂದ್ವಲ್ಲ. ಹರ್ಷ ಅಂತವನಲ್ಲ, ಆ ಹುಡುಗಿ ಬೇರೆ ಹೇಳೋದ, ಅಂಥವ್ನಲ್ಲ ಕಣಮ್ಮ, ಬಾ ಅವ್ನು ಎಂಥವ್ನಂತ ಬೇಕಾದ್ರೆ ಪ್ರೂವ್ ಮಾಡ್ತೀನಿ ಅಂತೇಳಿ ನಾನು ನಿನ್ನ ಪರ ವಹಿಸ್ಕೊಂಡು ನಾನು ಮಾತಾಡ್ಕೊಂಡು ಕರ್ಕೊಂಬಂದೆ. ನಿನ್ನ ಪರ ವಹಿಸ್ಕೊಂಡು ಮಾತಾಡ್ಕೊಂಡು ಕರ್ಕೊಂಬಂದಿದ್ದಕ್ಕೆ ಸರಿಯಾಗಿ ಆಯ್ತಲ್ಲ. ಏನ ನೀನು ಇವಾಗ ಹೋಯ್ತಾಗ ನಿನ್ನ ಕಾಣಿಸ್ಕೊಂತ ಐತೆ, ಇಳಿದು ಹೋಗ್ತಾ ಐತೆ ಅನ್ನೋ ಥರ ಫೀಲ್ ಆಗ್ತೈತೆ. ಇಳಿದು ಹೋಗ್ತಾ ಐತೆ ಅಣ್ಣ, ಇಳಿದು ಹೋಗ್ತಾ ಐತೆ, ನನ್ನ ಬಿಟ್ಟು ಇಳಿದು ಹೋಗ್ತಾ ಐತೆ ನೋಡಲ್ಲಿ. ಹೋಗ್ತಾ ಐತೆ ಅನ್ನೋ ಥರ ಫೀಲ್ ಆಗ್ತೈತೆ ನನಗೆ. ಆ ಥರ ಆಗ್ತೈತೆ ಕಣಪ್ಪ. ನೀನೇನು ಭಯ ಬಿದ್ದಾನ ಈ ಥರ ಹೇಳ್ತಾ ಇದೀಯಾ? ಏನು ಎತ್ತ ಪುಟ್ಟಣ್ಣನ ಗಿರೀಶನ ಕರ್ಕೊಂಬಂದಿದ್ವಿ, ಇವಾಗ ನಮ್ಗೆ ಅವ್ರ ಎದುರಿಗೆ ಇದಾಗಲ್ವೇ? ಏನು ಮಾಡೋಣ ಚೈತ್ರ, ನಾನು ಮಾಡಿರೋದು ತಪ್ಪು ಒಪ್ಕೊಂಡೆ. ನಾನು ಮಾಡಿರೋದು ತಪ್ಪು ಒಪ್ಕೊಂಡು ಕ್ಷಮಿಸ್ಬಿಡು ಅಂತೇಳಿ ಕೇಳ್ಕೊಂಡಿದ್ದ ತಕ್ಷಣ ಹೆಂಗೆ ಇಳಿದು ಹೋಗ್ತಾ ಐತೆ. ನೋಡಲ್ಲಿ, ಅಲ್ಲಿ ನೋಡು, ಅವು ನೋಡು, ಅವೇ ನೋಡು, ಅವೇ ನೋಡು. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ನಮ್ಮ ಶರಣ ನಂದೇನು ತಪ್ಪೇ ಇಲ್ಲ ಅನ್ನೋ ಥರ ತುಂಬ ವಾದ ಮಾಡ್ತಾ ಇದ್ದ. ಇವ್ರನ್ನೆಲ್ಲ ಕರ್ಕೊಂಬಂದು ಹಂಗೆ ಹಿಂಗೆ ಅಂತ ಅವನೇ ಎಲ್ಲ ಮಾಡ್ದ, ಗಲಾಟೆ ಮಾಡ್ದ. ನಾನು ಅಲ್ಲೇ ಸುಮ್ಮನಾಗಿದೆ. ಬಿಡು, ಏನೋ ಆಗೋಯ್ತು, ಯಾಕೆ ಸುಮ್ಮನೆ ಅಂತೇಳಿ ನಾನು ಸುಮ್ಮನಾಗಿದ್ದೆ. ನಾನು ಅದ್ರ ಬಗ್ಗೆ ಟೆನ್ಷನ್ ತಗೊಂಡಿಲ್ಲ. ನಿನಗೆ ಕೆಲಸ ಇಲ್ಲ ಅಂತೇಳಿ ಹೇಳಿ ನಾನು ಕಳಿಸಿದ್ದೆ. ಇವನು ಮಾಡೋ ಅಂಥ ಕೆಲಸ ನನಗೆ ಗೊತ್ತಾದ್ರೂ ನಾನು ಒಳ್ಳೆ ಮಾತಲ್ಲಿ ಹೇಳಿ ಕಳಿಸಿದ್ದೆ. ಆದರೆ ಇವನು ನಾನು ಸುಮ್ಮನಿರೋದಿಲ್ಲ, ಹಂಗೆ ಹಿಂಗೆ ಅಂತ ಗಲಾಟೆ ಮಾಡಿದೆ ಜೋರಾಗಿ. ಇವ್ರು ಅಕ್ಕಪಕ್ಕ ಅಂಗಡಿಯವರು, ಹರ್ಷ ಒಳ್ಳೆಯವನು, ಈ ಹುಡುಗಿನೇ ಒಳ್ಳೇದಲ್ಲ, ಈ ಹುಡುಗಿನೇ ಬಂದು ನೆನೆ ಮನೆ ಬಂದು ಇವ್ನಿಗೆ ಇದು ಮಾಡ್ತು, ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡ್ಕೊಂತಿದ್ರು. ಅದಕ್ಕೆ ನಾನು ಬಂದಿದ್ದಕ್ಕೆ ಅವನು ಸುಳ್ಳು ಹೇಳಿರೋದು ಆ ಮೇಲೊಬ್ಬ ಪರಮಾತ್ಮ ನೋಡ್ತಿರ್ತಾನೆ. ನಾವು ಯಾರ ಕಣ್ಣಿಗೆ ನಾವು ಬೇಕಾದ್ರೆ ಮೋಸ ಮಾಡ್ಬೋದು, ಯಾರಿಗೆ ಏನು ಮಾಡಿದ್ರು ಅದ್ರ ಮೇಲೊಬ್ಬ ಇದ್ದಾನೆ, ಅವ್ನು ನೋಡ್ತಿರ್ತಾನೆ. ನೋಡ್ರಿ, ಇವಾಗ ಅವೇ ಕಾಣಿಸ್ಕೊಂತು, ಅವೇ ಅಂತ ಹೇಳ್ತೀನಿ, ಅದು ಡೈರೆಕ್ಟಾಗಿ ಹೇಳೋ ಆಗಿಲ್ಲ. ಅವೇ ಕಾಣಿಸ್ಕೊಂಡು ಅವನಿಗೆ ನೋಡಿ ಯಾವ ಥರ ಸತ್ಯ ಬಾಯಿ ಬಿಡಿಸ್ತು ಅಂತೇಳಿ ಅಲ್ವಾ. ಅವನಿಗಿವಾಗ ಕೊರಳಲ್ಲಿ ಕಾಣಿಸ್ಕೊಬಿಟ್ಟು ಅವನಿಗೆ ಯಾವ ಥರ ಸತ್ಯ ಹೊರಗೆ ಬಂತು ಅಂತ ನೋಡ್ತಾ ಇರಿ. ನೀನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.